ಒಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು. ಅವರ ಮನೆಯ ತಂದೆಯಾಗಿ ಮತ್ತು ತಾಯಿಯಾಗಿ ಕಾರ್ಯನಿರ್ವಹಿಸಿದ ಆತನಿಗೆ ಒಂದು ಪುಟ್ಟ ಮಗುವಿದ್ದಳು. ಆ ಮಗುವು ಹಳದೆ ಮಾಳೆ ಹಾಗೂ ನಿರ್ಗಮ್ಯವಾದ ಚಿನ್ನದ ಹಕ್ಕಿ ಎಂದರು. ಆ ತಾಯಿ ತನ್ನ ಮಗುವಿಗಾಗಿ ತನ್ನ ಜೀವವನ್ನು ಬಲ್ಲವಳಾಗಿದ್ದಳು. ಆಕೆ ಯಾವಾಗಲೂ ತನ್ನ ಮಗುವಿಗೆ ಪ್ರೀತಿಯ, ನಿಶ್ವಾಸ ಮತ್ತು ತ್ಯಾಗದ ಕಥನೆಗಳನ್ನು ಹೇಳುತ್ತಳು. ಆ ತಾಯಿ ತನ್ನ ಮಗುವಿನ ಹುರಿಹುರು ಹೃದಯಕ್ಕೂ ಉತ್ತಮ ರೀತಿಯಲ್ಲಿ ತಿಳಿಸುವುದಕ್ಕಾಗಿ ಅತಿಸಾಮಾನ್ಯ ಪ್ರಯತ್ನಗಳನ್ನು ಮಾಡುತ್ತಳು. ಪ್ರತಿದಿನವೂ ಹಣ್ಣು, ಹಕ್ಕಿಗಳು ಮತ್ತು ಪ್ರಕೃತಿಯಲವಾಡಿದ ಅನುಭವಗಳನ್ನು ಆಕೆ ತ್ರಾತ್ತಳು. ಆಕೆ ಯಾವಾಗಲೂ ಅವಳ ಮಗುವಿಗೆ ಸತ್ಯ ಮತ್ತು ಧರ್ಮದ ಬಗ್ಗೆ ಮಹತ್ವವನ್ನು ತಿಳಿಸುತ್ತಳು. ಮಗುವು ಹಿರಿಯ ಪ್ರಾಯದಲ್ಲಿ ಸ್ವತಂತ್ರ ವ್ಯಕ್ತಿಯಾಗಲು ನಿರ್ಧರಿಸುವಷ್ಟು ಆ ತಾಯಿ ಅವರಿಗೆ ಜ್ಞಾನ, ಸತ್ಕಾರ ಮತ್ತು ಮಾನ್ಯತೆಗಳನ್ನು ಬೋಧಿಸುತ್ತಾಳೆ. ಆದರೆ ಹೋಲಂತೆ ಕೆಲವು ದಿನಗಳಲ್ಲಿ ತನ್ನ ಮಗುವು ಸ್ವತಂತ್ರವಾಗುತ್ತಲೇ ಹೋಗುತ್ತದೆ. ಆ ಸಮಯದಲ್ಲಿ ಆ ತಾಯಿ ಮುತ್ತು ಹಾರವಾಗಿ ತನ್ನ ಮಗುವಿಗೂ ತನ್ನ ಹೃದಯಕ್ಕೂ ತ್ಯಾಗ ಮಾಡಿಕೊಳ್ಳಲೇಬೇಕಾಗುತ್ತದೆ. ಈ ಕಥೆಯ ಮೂಲಕ ನಾವು ತಿಳಿಯಬೇಕಾದದ್ದು, ಪ್ರೀತಿ ಮತ್ತು ತ್ಯಾಗ ಎರಡೂ ಪ್ರಮಾಣವನ್ನು ಹೊಂದಿವೆ. ತಾಯಿ ತಮ್ಮ ಮಗುವಿಗಾಗಿ ತಮ್ಮ ಸ್ವಂತ ಇಚ್ಛೆಗಳನ್ನು ಬಿಟ್ಟು ಆ ಮಗುವಿನ ಭವಿಷ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಹೃದಯವನ್ನು ತ್ಯಾಗ ಮಾಡುತ್ತಿದ್ದಾರೆ. ಒಂದು ಮಗುವಿನ ತಾಯಿ ಕಥೆ ಸದಾ ಹೃದಯದ ಸಂವೇದನೆ, ಬಲಿಷ್ಠ ತ್ಯಾಗ ಮತ್ತು ಅಸಾಧಾರಣ ಪ್ರೀತಿಯ ಸಾರಾಂಶ. ಈ ಕಥೆಯು ನಮ್ಮ ಸಮಾಜದಲ್ಲಿ ತಾಯಿಯೋ ಧರ್ಮ ಮತ್ತು ಪ್ರೇಮವನ್ನು ಹುಡುಕಿಕೊಳ್ಳುವಂತೆ ತೋರಿಸುತ್ತದೆ. ನಿಮಗೆ ಈ ಕಥೆ ಇಷ್ಟ ಆಗಿದಲ್ಲಿ ನಮ್ಮನ್ನು ಫಾಲೋ ಮಾಡಿ, ಲೈಕ್ ಮತ್ತು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಧನ್ಯವಾದಗಳು.